ಸ್ನೇಹಿತರೆ ನಮಸ್ತೆ. ನಾನೀಗ ಲೈವ್ಗೆ ಬರಕ್ಕೆ ಏನ್ ಕಾರಣ ಅಂತಂದ್ರೆ, ಇದೇನು 2 ಹೊತ್ತು ಬಿರಿಯಾನಿ ಭಾಗ್ಯ ಅಂತ ನೋಡಿದೆ. ಬೀದಿ ನಾಯಿಗಳಿಗೆ 2 ಹೊತ್ತು ಊಟ ಹಾಕೋದು ಅಂತ ಹೇಳಿ ನಾನೀಗ ಜಸ್ಟ್ ನೋಡಿದೆ. ಒಂದು 3 ದಿವಸ ಮುಂಚೆಯಿಂದ ನನಗೆ ಅದು ಬರ್ತಿತ್ತು. ಏನು ಬಿರಿಯಾನಿ ಭಾಗ್ಯ, ಈ ಸರ್ಕಾರದವರು ಬೀದಿ ನಾಯಿಗಳಿಗೆ 2 ಹೊತ್ತು ಬಿರಿಯಾನಿ ಭಾಗ್ಯ ಅಂತೆ. ಬೀದಿ ನಾಯಿಗಳಿಗೆ ಎಲ್ಲಿ ಬೀದಿ ನಾಯಿಗಳು ಇದಾವೆ? ಬೀದಿ ನಾಯಿ ಎಲ್ಲ ರೀಲೊಕೇಟ್ ಮಾಡಿಸ್ಬಿಟ್ರಲ್ವಾ? ಎಲ್ಲಿದ್ದಾವೆ ಬೀದಿ ನಾಯಿಗಳು? ಬೀದಿ ನಾಯಿ ಇಲ್ಲ, ಎಲ್ಲೂ ನಾಯಿಗಳಿಲ್ಲ. ಈಗ ಮೆಜೆಸ್ಟಿಕಲ್ಲಿ ನೋಡಿದ್ರು ನಾಯಿ ಇಲ್ಲ, ನಮ್ಮ ಏರಿಯಾಗಳಲ್ಲಿ ನೋಡಿದ್ರು ನಾಯಿಗಳಿಲ್ಲ. ಸುಮಾರು ಕಡೆಗಳಲ್ಲಿ ನಾಯಿಯೇ ಇಲ್ಲ. ಎಲ್ಲ ಕಡೆ ನಾಯಿ ತೆಗೆದ್ಬಿಟ್ಟಿದ್ದಾರೆ, ನಾಯಿ ರೀಲೊಕೇಟ್ ಆಗೋಗಿದ್ದಾವೆ, ಎಲ್ಲೂ ನಾಯಿಗಳೇ ಇಲ್ಲ. ಮತ್ತೆ ಯಾರಿಗೆ ಬಿರಿಯಾನಿ ಭಾಗ್ಯ? ನಾಯಿದು ಊಟ ಯಾರು ತಿಂತಾರೆ ಗೊತ್ತಿಲ್ಲ, ಹಸುಗಳಂತೂ ತಿನ್ನಕ್ಕಾಗಲ್ಲ. ಹೆಸರು ಅಷ್ಟೇ, ನಾಯಿ ಹೆಸರು ಅಷ್ಟೇ, ನಾಯಿ ಹೆಸರು ಅಷ್ಟೇ. ತಿನ್ನೋದೇ ಸಿದ್ದರಾಮಯ್ಯ. ನಾಯಿ ಊಟ ಹೆಸರು ಅಷ್ಟೇ, ಆದರೆ ಆ ನಾಯಿದು ಹೆಸರಿನ ಊಟ ತಿನ್ನೋದೇ ಈ ಸಿದ್ದರಾಮಯ್ಯನೇ. ನೋಡಿ, ಎಲ್ಲ ಕಡೆ ಒಂದು ಕಡೆನೂ ನಾಯಿಗಳಿಲ್ದಿರ ಆಗೋಗಿದೆ. ಈ ಮುನ್ಸಿಪಾಲ್ಟಿಯವರು ನಾಯಿ ಹಿಡಿದ್ರು ದುಡ್ಡು, ನಾಯಿ ಹಿಡ್ದಿಲ್ಲ ಅಂದ್ರೂ ದುಡ್ಡು, ನಾಯಿನ ಹಿಡ್ಕೊಂಡು ಹೋದ್ರೂ ದುಡ್ಡೆ, ನಾಯಿನ ಹಿಡ್ಕೊಂಡು ಹೋಗಿಲ್ಲ ಅಂದ್ರೂ ದುಡ್ಡೆ. ನಾಯಿ ಹೆಸರು ಹೇಳ್ಬಿಟ್ಟು ಅವ್ರ ಹೊಟ್ಟೆ ತುಂಬ ಊಟ ಮಾಡತ್ತಾರೆ. ನಾಯಿದು ದುಡ್ಡು ಸ್ಯಾಂಕ್ಷನ್ ಮಾಡ್ಕೊತಾರೆ, ನಾಯಿ ದುಡ್ಡಲ್ಲಿ ಅವ್ರ ಹೊಟ್ಟೆ ತುಂಬಿಸ್ಕೊತಾರೆ. ಮತ್ತು ಇವಾಗ 2 ಹೊತ್ತು ಊಟ ಮಾಡಬೇಕಲ್ಲ, ಅದು ನಾಯಿಗಳಿಗೆ ಬಿರಿಯಾನಿ, ಇವರು ಊಟ ಮಾಡೋದು. ನಾಯಿ ಹೆಸರು ಬಿರಿಯಾನಿ, ಇವರು ಊಟ ಮಾಡೋದು. ಎಲ್ಲ ಆ ಭಾಗ್ಯ ಈ ಭಾಗ್ಯ ಎಲ್ಲ ಕೊಟ್ಟು ಇವಾಗ ನಾಯಿಗಳಿಗೆ ಹೆಸರಿಟ್ರು. ಇವಾಗ ದುಡ್ಡು ಚೆನ್ನಾಗಿ ಸ್ಯಾಂಕ್ಷನ್ ಮಾಡ್ಕೋತಾರೆ. ಸ್ಯಾಂಕ್ಷನ್ ಮಾಡಿಕೊಂಡು ಇವಾಗ ಬಿರಿಯಾನಿ ಭಾಗ್ಯ. ಅಯ್ಯೋ, ಏನೇಂದ್ರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ನೋಡಿ ಜನಗಳೇ. ನಾವು ಓಟ್ ಹಾಕೋದು ಏನಕ್ಕೆ? ನಮ್ಮ ದೇಶನ ಉದ್ಧಾರ ಮಾಡಲಿ, ನಮ್ಮನ್ನು ಉದ್ಧಾರ ಮಾಡಲಿ, ನಮಗಿಲ್ಲಿ ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲ ಒಳ್ಳೇದು ಮಾಡಲಿ ಅಂತ ನಾವು ಓಟ್ ಹಾಕೋದು. ಇವರು ನಾಯಿ ಹೆಸರು ಹೇಳೋದು, ಏನೇಂದ್ರಲ್ಲೋ ದುಡ್ಡು ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಓದಿರೋದು 8ನೇ ಕ್ಲಾಸ್ ಪಾಸು. ಇವ್ರು ಏನೇಂದ್ರಲ್ಲೋ ದುಡ್ಡು ಮಾಡ್ತಾ ಇದ್ದಾರೆ. ಕೊನೆಗೆ ಹೋಗಿ ಬಂದು ಮೂಗಿ ಕೈದ್ರಂದಂಗೆ ನಾಯಿಗೆ ಕೈ ಇಟ್ಬಿಟ್ರು. ನೋಡಿದ್ರ ಎಷ್ಟು ಚೆನ್ನಾಗಿದೆ? ಯಾವ್ಯಾವ್ದ್ರಲ್ಲಿ ದುಡ್ಡು ಮಾಡ್ತಾರೆ, ಎಲ್ಲದ್ರಲ್ಲೂ ದೋಚ್ಬಿಟ್ರು. ಏನೇನೋ ಮನೆದಂತೆ, ಕಂದಾಯ ಅಂತೆ, ಅದಂತೆ ಇದಂತೆ ಅಂತೆ ಕಂತೆ ಎಲ್ಲದ್ರಲ್ಲೂ ದುಡ್ಡು ಚೆನ್ನಾಗಿ ಬೋಡ್ಸಾಕ್ಬಿಟ್ರು. ಅದು ಒಂದು. ಈಗ ನಾಯಿಗಳೇ ಇಲ್ಲ. ಸರಿಯಪ್ಪ, ನಾಯಿ ಇಲ್ಲ, ಬಿರಿಯಾನಿ ಎಲ್ಲ ಹಾಕ್ತಾ ಇದ್ದೀರಾ? ಇವಾಗ ನಾವು ಬೀದಿ ನಾಯಿಗೆ ಊಟ ಹಾಕ್ತೀವಿ. ನಾವೊಂದಷ್ಟು ವಿಡಿಯೋಸು ಫೋಟೋಸ್ ಏನಕ್ಕೆ ಹಾಕ್ತೀವಿ? ನಮ್ಮನ್ನು ನೋಡಿ ಅವರು ಕಲೀಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಯಾರು ನಮಗೆ ದುಡ್ಡು ಕೊಡಿ ಅಂತಾಗಲಿ, ಇಲ್ಲ ನೀವು ಕೊಡೋ ದುಡ್ಡಲ್ಲಿ ನಾನು ಊಟ ಹಾಕ್ತೀನಿ ಅಂತಾಗಲಿ ಆದರೂ ನಾನು ಹಾಕ್ತಿಲ್ಲ. ನನ್ನ ಖುಷಿಗೆ ನಾನು ಊಟ ಹಾಕ್ತೀನಿ. ನೀವು ಅದೇ ರೀತಿ ಖುಷಿಯಾಗಿ ನಿಮ್ಮ ಬೀದಿ ನಾಯಿಗಳಿಗೆ, ನೀವಿರೋಂಥ ಸೊಸೈಟಿಯಲ್ಲಿ ಅನ್ನ ಮೂಕ ಪ್ರಾಣಿಗಳಿಗೆ ಹಾಕಿ ಅಂತ ನಾನು ವಿಡಿಯೋಸ್ ಹಾಕ್ತೀನಿ. ಈಗ ಯಾವ ಜಾಗದಲ್ಲಿ ಬಂದು ಸಿದ್ದರಾಮಯ್ಯ ಊಟ ಬಡಿಸ್ತಾನೆ ನಾನು ನೋಡ್ಬೇಕಲ್ಲ. ಎಲ್ಲಿ 2 ಹೊತ್ತು ಬಿಟ್ಟಿ ಭಾಗ್ಯ ಅಸ್ಲಿಗೆ ಬಗ್ಗಿ ಎದೊಳಕನ ಆಗುತ್ತಾ ಸಿದ್ದರಾಮಯ್ಯ ಕೈಯಲ್ಲಿ? ಊಟ ಬಡ್ಸಕ್ ಬಗ್ಗಿ ಎದೊಳಕಾದ್ರೂ ಆಗುತ್ತಾ? ಎಲ್ಲಾನ ಹೋಗ್ಲಿ, ಊಟ ಬಡಿಸೋದು, ಬೀದಿ ನಾಯಿಗಳಿಗೆ ಊಟ ಬಡಿಸೋದು ಅಂತ ಏನ್ ಪೋಸ್ಟ್ಗಳು ನೋಡಿದ್ದೆ. ಓ, ನಮ್ಮ ಸಿದ್ದರಾಮಯ್ಯ ಅವರು ಬೀದಿ ನಾಯಿಗಳಿಗೂ ಊಟ ಕೊಡ್ತಾರೆ, ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ದಾರೆ, ಎಲ್ಲ ಪ್ರತಿಯೊಂದ್ರಲ್ಲೂ ಸಿದ್ದರಾಮಯ್ಯ ಕೊಡಪ್ಪ. ಬಂದು ನಮ್ಮ ರಸ್ತೆಯಲ್ಲಿ ಒಂದು 15 ಬೀದಿ ನಾಯಿ ಇದೆ, ಬಂದು ಕೊಡಪ್ಪ, ನಾವಿಲ್ಲಿ ಗ್ರೌಂಡಿಗೆ ಊಟ ಹಾಕ್ತೀವಿ, ಅಲ್ಲಿ ಬಂದು ಕೊಡು. ನೀನು ಯಾರನ್ನು ಮುಂದೆ ಇಟ್ಬಿಟ್ಟು ಟೆಂಡರ್ಗಳು ತಗೊಂಡು ಎಷ್ಟಂತ ಬೀದಿ ನಾಯಿದು ಊಟ 3 ಹೊತ್ತು ನೀನು ಬಿರಿಯಾನಿ ತಿಂದ್ರು ನೆಕ್ಸ್ಟ್ ಏನು ಆಗ್ತೀಯ ನೋಡು. ನಾಯಿ ಹೆಸರಲ್ಲಿ ಊಟ ಮಾಡೋದಷ್ಟು ಒಳ್ಳೇದಲ್ಲ. ಇನ್ನು ಏನೇನು ಮಾಡ್ತೀಯ? ಇನ್ನೇನು ಎಷ್ಟೆಷ್ಟು ಲೂಟಿ, ಇನ್ನು ಎಷ್ಟೆಷ್ಟು ಖಜಾನೆ ಲೂಟಿ ಮಾಡ್ತೀರಾ ನಾಯಿ ಹೆಸರು ಹೇಳ್ಬಿಟ್ಟು? ಎಲ್ಲೂ ಹೋಗೋದಿಲ್ಲ. ನೀವೆಲ್ಲ ಮಾಡೋದು ದುಡ್ಡು ಲೂಟಿ ಮಾಡ್ತೀರಲ್ಲ. ಯಾವ ಪಾಪ ಮಾಡ್ದಿರಂತ ಪ್ರಾಣಿಗಳಿಗೆ ರೇಬಿಸ್. ನಾನಂತೂ ಇವತ್ತವರೆಗೂ ಒಂದು ರೇಬಿಸ್ ಕೇಸು ನೋಡಿಲ್ಲಪ್ಪ. ನನ್ನ ಇಡೀ ಇಷ್ಟು ಸರ್ವೀಸಲ್ಲೂ
ಒಂದೇ ಒಂದು ರೇಬಿಸ್ ಕೇಸ್ ನೋಡಿದ್ದೀನಿ, ಅದು ರೋಡ್ ನಾಯಿಗೆ ಒಂದೇ ಒಂದು ರೇಬಿಸ್ ಕೇಸ್ ಕಣ್ಣಲ್ಲಿ ನೋಡಿದ್ದೀನಿ. ಅದು ಬಿಟ್ರೆ ನಾನು ಇಡೀ ಲೈಫಲ್ಲೇ ರೇಬಿಸ್ನ ಕಣ್ಣಲ್ಲಿ ನಾನು ನೋಡೇ ಇಲ್ಲ, ಒಂದು ಕಣ್ಣಲ್ಲೂ ನೋಡಿಲ್ಲ. ಅದೇನು ರೇಬಿಸ್ ಕೇಸು ಅಂತ ಯಾವನೋ ಒಬ್ಬ ತಲೆ ಹಿಡ್ಕ, ಯಾವನೋ ಒಬ್ಬ ಮನೆಯಲ್ಲಿ ಕೆಲಸ ಮಾಡ್ದ ಅಂತ ಎಲ್ಲರೂ ರೇಪಿಸ್ಟ್ಗಳೇ ಆಗ್ಬಿಡ್ತಾರ? ಯಾವನೋ ಒಬ್ಬ ರೇಪ್ ಮಾಡ್ದ ಅಂದ್ರೆ ಎಲ್ಲ ರೇಪಿಸ್ಟ್ ಆಗ್ಬಿಡ್ತಾರ? ಎಲ್ಲ ನಾಯಿಗೆ ಶಿಕ್ಷೆ ಕೊಟ್ಬಿಟ್ರಿ, ಎಲ್ಲ ಹಾಳು ಮಾಡ್ಬಿಟ್ರಿ. ಈಗ ನೋಡಿದ್ರೆ ಬಿರಿಯಾನಿ ಭಾಗ್ಯ ಅಂತೀರಾ, ಎಲ್ಲಿದ್ದಾವೆ ನಾಯಿಗಳು? ನಾಯಿ ಇಲ್ವಲ್ಲ, ಎಲ್ಲಿ ಮತ್ತೆ ಬಿರಿಯಾನಿ? ನೀವೇ ತಿನ್ನಕ್ ತಾನೆ ಇದೆಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡಿರೋದು. ಸುಮ್ನೆ ಬೀದಿ ನಾಯಿ ಬಿರಿಯಾನಿ ಊಟ ಹಾಕ್ತೀವಿ ಅಂತೀರಾ. ರೇಬಿಸ್ ಏನಕ್ಕೆ ಬರುತ್ತೆ? ನೀವುಗಳ ಸರಿ ವ್ಯಾಕ್ಸಿನ್ ಮಾಡಿಸ್ತಿಲ್ಲ, ಟೆಂಡರ್ ಪಾಸ್ ಮಾಡ್ಕೊಂತೀರಲ್ಲ, ಆ ಇಂಜೆಕ್ಷನ್ ಸಿರಂಜು ಈ ವ್ಯಾಕ್ಸಿನ್ ದುಡ್ಡೆಲ್ಲ ಏನ್ ಮಾಡ್ತೀರಾ? ನಿಮ್ಮ ಹೆಂಡತಿ ಮಕ್ಳಿಗೆ ವ್ಯಾಕ್ಸಿನ್ ಮಾಡಿಸಿ ನಿಮ್ಮನೆ ಮಾತ್ರ ಸ್ವಚ್ಛವಾಗಿ ಇಟ್ಕೊಂಡ್ಬಿಡ್ತೀರಾ. ಬೀದಿ ನಾಯಿಗಳಿಗೆಲ್ಲ ವ್ಯಾಕ್ಸಿನ್ ಮಾಡಿಸಿದ್ರೆ ಏನಕ್ಕೆ ಬರುತ್ತೆ ರೇಬಿಸು? ನೀವು ವ್ಯಾಕ್ಸಿನ್ ಮಾಡಿಸ್ತೀರಾ ಇರೋದಕ್ಕೆ ರೇಬಿಸ್ ಬರೋದು. ಆದ್ರೂ ಪ್ರಾಣಿಗಳಿಗೆ ರೇಬಿಸ್ ಬಂದಿರೋದು ನಾನಂತೂ ಅಷ್ಟು ನೋಡ್ಲೇ ಇಲ್ಲ. ನಾನು ಇಡೀ ಸರ್ವಿಸಲ್ಲಿ ಲಕ್ಷಾಂತರ ನಾಯಿ ನೋಡಿದ್ದೀನಿ, ಲಕ್ಷಾಂತರ ನಾಯಿಗಳಿಗೆ ನಾನು ಊಟ ಕೊಟ್ಟಿದ್ದೀನಿ. ಆದರೆ ನಾನು ಒಂದೇ ಒಂದು ರೇಬಿಸ್ ಕೇಸ್ ಕಣ್ಣಲ್ಲಿ ನೋಡಿದ್ದೀನಿ. ಇವತ್ತರೆಗೂ ನಾನು ಒಂದು ಕೇಸ್ ಬಿಟ್ರೆ ನಾನು ಎತ್ತು ತಾಯಿ ಆಣೆ, ನನ್ನ ತಂದೆ ಆಣೆ, ನಾನು ಒಂದೇ ಒಂದು ಕೇಸೇ ರೇಬಿಸ್ ಕೇಸ್ ನೋಡಿರೋದು. ಸುಮ್ಮನೆ ರೇಬಿಸ್ ಅನ್ನೋ ಹೆಸರಿಟ್ಟು ಎಲ್ಲ ನಾಯಿಗಳನ್ನ ಹಿಡಿದು ಅದನ್ನ ರೀಲೊಕೇಟ್ ಮಾಡಿದ್ದೀರಾ. ಎಲ್ಲಿಲ್ದಿರ ನಾಯೆಲ್ಲ ಇಲ್ಲಿ ಬಂದಿದ್ದಾವೆ, ಇಲ್ಲಿರೋ ನಾಯಿಗಳನ್ನೆಲ್ಲ ಹೊರಗಡೆ ಹಾಕಿದ್ದೀರಾ. ಒಂದು ಕಡೆನೂ ನಾಯಿ ನೆಮ್ಮದಿಯಾಗಿ ಅದು ಬದುಕಕ್ಕಾಗ್ತಿಲ್ಲ. ಎಂಥ ಮೂಕ ಪ್ರಾಣಿಗಳನ್ನ ಸರ್ವನಾಶ ಮಾಡಿದ್ದೀರಾ ನೀವು ಅಂದರೆ ಅವುಗಳ ಜೀವನ ದಿನಚರಿ. ಅವರು ಬೆಳಿಗ್ಗೆ ಎದ್ರೆ ನಾನು ಇಂಥವ್ರನ್ನ ಕೇಳಬೇಕು, ಅವ್ರು ನಾನು ಬಿಸ್ಕೆಟ್ ಹಾಕ್ತಾರೆ, ಇಂಥವ್ರನ್ನ ನಾನು ಅವಲಂಬಿಸಿದ್ದೀನಿ ಅಂತ ಹೇಳಿ ಅವುಗಳು ಅಲ್ಲಿನ ಸೊಸೈಟಿಯಲ್ಲಿ ಹೊಂದ್ಕೊಳಕ್ಕೆ ಅವು ಊಟಗಳನ್ನ ದುಡ್ಕೊಂಡು ತಿನ್ನೋದಕ್ಕೆ ಅದನ್ನ ಬಿಟ್ಬಿಡಿ ನೀವು. ಅವುಗಳು ದುಡ್ಕೊಂಡು ತಿಂತಾವೆ, ಅವು ಯಾರನ್ನೋ ಕೇಳ್ತಾವೆ, ಅವರು ಪ್ರೀತಿ ಕೊಡ್ತವೆ ನಾಯಿಗಳು. ಆ ಪ್ರೀತಿಗೆ ಜನ ಏನು ಮಾಡ್ತಾರೆ, ಊಟ ಕೊಡ್ತಾರೆ, ಆ ಊಟ ಮಾಡ್ತವೆ. ಅವುಗಳು ದುಡ್ಕೊಂಡು ತಿನ್ನೋ ಕೆಪಾಸಿಟಿ ದೇವರು ಅವ್ರಿಗೆ ಪ್ರೀತಿ ಮುಖಾಂತರನೇ ಕೊಟ್ಟಿರೋದು ನಾಯಿಗಳಿಗೆ. ಅದು ಪ್ರೀತಿನ ಅವ್ರು ಮನುಷ್ಯರಿಗೆ ಹಂಚ್ಕೊಂಡು ಅವ್ರು ಊಟ ದುಡ್ಕೊಂಡು ತಿಂತಾರೆ. ಈ ಸರ್ಕಾರ ಏನು ಮಾಡ್ತಾ ಇದೆ? ಈ ಸರ್ಕಾರ ಏನು ಮಾಡ್ತಾ ಇದೆ? ಅವ್ರುಗಳಿಗೆ ದುಡ್ಕೊಂಡು ತಿನ್ನೋದಕ್ಕೆ ಪ್ರೀತಿ ಹಂಚ್ಕೊಂಡು ಜನಗಳು ಆ ಪ್ರೀತಿನಲ್ಲೇ ನಾವು ಬದುಕಿದೀವಿ. ನಮ್ಮ ಮಾನಸಿಕವಾಗಿ ನಮಗೆ ಮನಸ್ಸಿನ ಮೇಲೆ ಎಷ್ಟು ಬರ್ರೆ ಬಿದ್ದಿದೆ ಗೊತ್ತಾ? ಈಗ ನಮಗೆಲ್ಲ ಎಷ್ಟು ನೋವಾಗಿದೆ. ಮನಸ್ಸೇ ಇಲ್ಲ ನಮ್ಗೆ ಯಾವುದಕ್ಕೂ. ಪ್ರತಿಯೊಂದು ಜೀವಕ್ಕೂ ಬದುಕೋ ಹಕ್ಕಿದೆ. ನೀವು ರೀಲೊಕೇಟ್ ಮಾಡಿಬಿಟ್ಟು ಅವಳನ್ನೆಲ್ಲ ಸ್ಥಳಾಂತರ ಮಾಡಿಬಿಟ್ಟು ಬಿರಿಯಾನಿ ಭಾಗ್ಯ ಅಂತೀರ. ಯಾರಿಗೆ ಸ್ವಾಮಿ ಆಗ್ತೀರಾ ಬಿರಿಯಾನಿ ಭಾಗ್ಯ? ಯಾರಿಗ ಆಗ್ತಾ ಇದ್ದೀರಾ? ಇಂಜೆಕ್ಷನ್ನು ವ್ಯಾಕ್ಸಿನ್ನು ಅದೆಲ್ಲ ಎಷ್ಟಂತ ಸುಳ್ಳು ಹೇಳಿ ಅದರಲ್ಲಿ ಎಷ್ಟು ದುಡ್ಡು ತಿಂದ್ರಿ. ಈಗ ರೇಬಿಸ್ ಕೇಸ್ ಜಾಸ್ತಿ ಆಗಿದೆ, ಅದು ಜಾಸ್ತಿ ಆಗಿದೆ, ಇದು ಜಾಸ್ತಿ. ಲೆಕ್ಕ ಕೊಡಿ ನಮಗೆ. ಎಷ್ಟು ಡಾಗ್ ಬೈಟ್ ಕೇಸ್ ಇದೆ? ಡಾಗ್ ಬೈಟ್ ಕೇಸಲ್ಲಿ ಎಷ್ಟು ದುಡ್ಡು ಮಾಡ್ತಾ ಇದ್ದೀರಾ? ಲೆಕ್ಕ ಕೊಡಿ ನಮಗೆ. ಜನಗಳಿಗೆ ಹಾಕಿ, ನ್ಯೂಸ್ ಪೇಪರಲ್ಲಿ ಹಾಕಿ, ವಾಟ್ಸಪ್ಗಳಲ್ಲಿ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ, ದಿನ ಈ ನಾಯಿ ಈ ಥರ ಕಚ್ಚಿದೆ ಅಂತ ಲೆಕ್ಕ ಕೊಡಿ. ನನಗೆ ಕೊಡ್ಬೇಕಲ್ವಾ? ನಾವು ನಿಮ್ಗೆ ಓಟ್ ಹಾಕೋದೇನಕ್ಕೆ? ಶಡ ತರಿಯಕ? ನಿಮ್ಗೆ ಓಟ್ ಹಾಕೋದು ನಾವು ಶಡ ತರಿಯಕ? ಲೆಕ್ಕ ಕೊಡಿ. ನೀವು ನಮಗೆ ಗುಲಾಮ್ರು, ನಾವೆಲ್ಲ ನಿಮ್ಗೆ ಗುಲಾಮ್ರು. ನಿಮ್ಗೆ ಓಟ್ ಬೇಕಾದಾಗ ನೀವು ನಮ್ಮನೆ ಬಾಗಿಲು ಬರೋದು. ಓಟ್ ಕೊಡೋಕೆ ನಾವೇ ನಿಮ್ಮನೆ ಬಾಗಿಲು ಬರಲ್ಲ. ನೀವು ಜನಗಳ ಸೇವಕರು, ನೀವು ನಾಯಕರಂತೂ ಅಲ್ಲ. ಮನೆ ಹಾಳ್ರು ನೀವು. ನಾಯಕರಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ನಾಯಕರು ಅಂದ್ರೆ ಅವ್ರಿಗೆ ನ್ಯಾಯ ಸಮ್ಮತಿಯಲ್ಲಿ ಪ್ರತಿಯೊಂದಕ್ಕೂ ನ್ಯಾಯವಾಗಿ ಸಮಾನ ಹಕ್ಕು ಕೊಡೋದು ನ್ಯಾಯ ಸಮ್ಮತಿ. ಸಿದ್ದರಾಮಯ್ಯ ಎಲ್ಲಪ್ಪ ನೀನು ಊಟ ಹಾಕ್ತಾ ಇರೋದು? ಅಷ್ಟು ಬೇಗ ನಿಮ್ಮ ಮಗನೆಲ್ಲ ನುಂಗ್ಕೊಂಡಿದ್ಯಾ? ಈ ಥರ ಎಲ್ಲ ಮಾಡೋದು ಅಲ್ಕ ಕೆಲಸಗಳು ಮಾಡಿ ಇವಾಗ ಇನ್ನೊಂದು ಊಟ ಭಾಗ್ಯ, ಅನ್ನ ಭಾಗ್ಯ, ಬಿರಿಯಾನಿ ಭಾಗ್ಯ ನಾಯಿಗಳಿಗೆ ಎಲ್ಲಿದೆ? ಯಾವ ರೋಡಲ್ಲಿ ಆಗ್ತಾ ಇದೆಯಾ ಬಿರಿಯಾನಿ? ಯಾವ ರೋಡಲ್ಲಿ ಆಗ್ತಾ ಇದೆಯಾ ಬಿರಿಯಾನಿ? ನಾವು ನೋಡೋಣ. ನಾವಿವು ನಮ್ಮ ಮನೆಗಳಲ್ಲಿ ಬೇಯಿಸ್ಕೊಂಡು ಬಕೆಟ್ ತಗೊಂಡು ರೋಡಲ್ಲಿ ಬಂದು ನಾವು ಹಾಕ್ತೀವಲ್ವಾ, ಅದಕ್ಕೆ ಅವಕಾಶ ಮಾಡಿ ಕೊಡು ಸಾಕು. ನೀನು ಬಿರಿಯಾನಿ ನೀನು ಹೆಂಡತಿ ಮಕ್ಳಿಗೆ ಕೊಡು, ನಮ್ಮ ರೋಡಲ್ಲಿರೋ ಮಕ್ಳಿಗೆ ಬೇಡ ನೀನು ಬಿರಿಯಾನಿ. ಅದರಿಂದ ನೀನು ದುಡ್ಡು ಮಾಡಿದ್ಯಲ್ಲ,
ಅಟ್ಲೀಸ್ಟ್ ರೀಲೊಕೇಟ್ ಆದ್ರೂ ಮಾಡ್ದಿರೋರು. ಆ ನಾಯಿದು ದುಡ್ಡು ತಿಂದಿದ್ಯಲ್ಲ, ಬಿರಿಯಾನಿ ತಿಂದಿದ್ಯಲ್ಲ ನಾಯಿದು, ಅಟ್ಲೀಸ್ಟ್ ಅದಕ್ಕಾದ್ರೂ ಅವಕಾಶ ಕೊಡು. ನಾಯಿಗಳ್ದು ದುಡ್ಡು ತಿಂದಿದ್ಯಾ, ರೀಲೊಕೇಟ್ ಮಾಡ್ದಿರಂಗೆ ಅವಕಾಶ ಕೊಡು. ಫಸ್ಟ್ ರೀಲೊಕೇಟ್ ಆಗದಿರಂಗೆ ಮಾಡು. ಒಂದು ಈ ಮಿಂಡ್ರಗುಡ್ದವ್ರು ಇದಾರಲ್ಲ ABC ಸೆಂಟ್ರಲ್ಲಿ, ಕಚ್ಚಡ ಗಾಂಡು ನನ್ನ ಮಕ್ಕಳು, ದುಡ್ಡು ಮಾಡೋದಕ್ಕೆ ಎಷ್ಟೋ ದಾರಿ ಇದೆ. ಆ ಬಾಯಿಲ್ದರ ಜೀವಗಳನ್ನ 4 ತಿಂಗಳು 5 ತಿಂಗಳು 3 ತಿಂಗಳು ಕೂಡಾಕೊಂಡು ಡಾಗ್ ಬೈಟು. ಏನ್ ನೀವೆಲ್ಲ ಕರೆಕ್ಟಾಗಿ ಸತ್ಯವಂತರಿಗೆ ಹುಟ್ಟುಬಿಟ್ಟಿದ್ದೀರಾ. ಹರಿಶ್ಚಂದ್ರ ಇನ್ನೊಬ್ಬ ಇದ್ದಿದ್ರೆ ಹರಿಶ್ಚಂದ್ರಗೆ ಒಬ್ಬನಿಗೆ ಹರಿಶ್ಚಂದ್ರ ಅನ್ನೋದು. ನಿಮ್ಗೆಲ್ಲ ಸುಳ್ ಚಂದ್ರಗಳು, ಅವೆಲ್ಲ ಸುಳ್ ಚಂದ್ರಗಳು. ನೀವೆಲ್ಲ ಮನೆ ಆಳ್ರ, ಮನೆ ಮುರ್ಕ್ರ, ಬೀದಿ ನಾಯಿ ಹೆಸರಲ್ಲಿ ಬಿರಿಯಾನಿ ಭಾಗ್ಯ ಅನ್ಬಿಟ್ಟು ನಿಮ್ ಹೊಟ್ಟೆ ತುಂಬಿಸ್ಕೊಳಕ್ಕೆ ನೀವು 3 ಹೊತ್ತು ಬಿರಿಯಾನಿ ತಿನ್ನೋದಿಕ್ಕೆ ಇನ್ನೆಷ್ಟೋ ಹುಡುಕ್ತೀರಾ ಮನೆ ಹಾಳ್ರ. ಇನ್ನೆಷ್ಟೆಷ್ಟು ಮನೆ ಹಾಳು ಕೆಲಸ ಮಾಡ್ತೀರಾ. ಬೀದಿ ನಾಯಿಗಳ ಬಿರಿಯಾನಿ ಭಾಗ್ಯ ಅಂತೆ. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ಏನಂದ್ರಲ್ಲೋ ದುಡ್ಡು ಮಾಡ್ತೀರಾ. ಕಚಡಗಳ ಹುಟ್ಟಿದ ಕಚಡಗಳ. ನಿಮ್ಮನ್ನ ಬೈದು ನಮ್ಮ ಬಾಯ ಹೊಲ್ಸಾಗುತ್ತೆ. ಎಲೆಕ್ಷನ್ ಓಟು ಅಂತ ಹೇಳ್ಬಿಟ್ಟು ತಗೊಂತೀರಾ. ಮೂಕ ಪ್ರಾಣಿಗಳ ಪರ ಇದ್ದೀರಾ ನೀವು. ಮೂಕ ಪ್ರಾಣಿಗಳು, ಪ್ರಕೃತಿ ಪರ ಇದ್ದೀರಾ. ಎಲ್ಲೆಲ್ಲಿ ಮಾಡ್ತಾ ಇಲ್ಲ ಮೋಸ, ಎಷ್ಟೆಷ್ಟು ವಂಚನೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನ್ಯಾಯ ಇಲ್ವಾ. ನಾಯಿಗಳು ಕಚ್ಬಿಡ್ತು ನಾಯಿಗಳು. ನಿನ್ ಶಾಡ ತರಕ ರೋಡಲ್ಲಿ ಮಕ್ಳನ್ನ ಉಡ್ಸ್ಬಿಡ್ತಾರೆ. ಮಕ್ಕಳನ್ನ ಮನೇಲಿ ಇಟ್ಕೊಬೇಕು. ಬೀದಿಯಲ್ಲಿ ನಾಯಿಗಳು ಇರ್ತಾವೆ, ರಸ್ತೆಯಲ್ಲಿ ಗಾಡಿಗಳು ಓಡಾಡ್ತವೆ. ಏನ್ ರಸ್ತೆಯಲ್ಲಿ ಗಾಡಿಯಿಂದ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಏನ್ ಗಾಡಿ ಓಡ್ಸೋದ್ ಬಿಟ್ಬಿಟ್ಟಿದ್ದೀರಾ ನೀವು. ಅದೇ ಗಾಡಿಯಲ್ಲೇ ಆಕ್ಸಿಡೆಂಟ್ ಆದ ಗಾಡಿನಲ್ಲೇ ಬಿದ್ದಿದ ತಕ್ಷಣ ಎದ್ ನಿಂತ್ಕೊಂಡು ಎಕ್ಸಲೇಟರ್ ಕೊಟ್ಕೊಂಡು ಹೋಗ್ತೀರಾ. ಗಾಡಿ ಬ್ಯಾನ್ ಮಾಡ್ರಿ. ರಸ್ತೆಯಲ್ಲಿ ಮಕ್ಕಳು ಓಡಾಡಿದ್ರೆ ನಾಯಿ ಕಚ್ಬಿಡುತ್ತೆ. ಆ ಬೇವಸಿ ಮಿಂಡ್ರು ಗುಟ್ಟಿದ ಮಕ್ಕಳನ್ನ ಏನಕ್ಕೆ ರಸ್ತೆಯಲ್ಲಿ ಬಿಡ್ತೀರಾ. ಶಾಳ ತರಕ್ ಬಿಡ್ತೀರಾ ರಸ್ತೆಯಲ್ಲಿ. ಊರಲ್ಲಿ ಹೋಗೋನೆಲ್ಲ ಆಮೇಲೆ ಮಜಾ ಮಾಡಿ ರೇಪ್ ಮಾಡ್ಬಿಟ್ಟ ಅಂತೀರಾ. ಇನ್ ಶಾಡ ತರಕ ರೋಡಲ್ಲಿ ಬಿಡ್ತೀರಾ ಮಕ್ಕಳನ್ನ. ನಿಮ್ ಮಕ್ಕಳು ನೀವು ಮನೇಲಿ ಮುಚ್ಕೊಂಡ್ ಮನೇಲಿ ಇಟ್ಕೊಳ್ರೆ. ಬೇವಸಿ ಬಿಕ್ನಾಸಿ ಸೂಳೆರ ಹುಟ್ಟಿಸ್ಬಿಟ್ಟು ಹೆಂಗ್ ಶಾಡ ತರಕ್ ರೋಡ್ ಮೇಲೆ ಬಿಡ್ತೀರಾ. ಗಂಡನ್ ಗುಡ್ಸಿಲ್ವಾ, ಮಿಂಡನ್ಗೆ ಉಡ್ಸಿರೋದ ನಿಮ್ ಮಕ್ಕಳನ್ನ. ಅದಕ್ಕೆ ರೋಡಲ್ಲಿ ಬಿಡ್ತೀರಾ. ಕಚಡ ಮುಂಡೆಗಳ ರೋಡಲ್ಲಿ ಏನ್ ಬಿಡ್ತೀರಿ ನಿಮ್ ಮಕ್ಕಳನ್ನ. ಹೋಗಿ ಒಂದು ಪ್ಲೇ ಗ್ರೌಂಡ್ ಇದೆ, ಮಕ್ಕಳು ಆಟ ಆಡಕ್ಕಂತ ಪ್ಲೇ ಗ್ರೌಂಡ್ ಇದೆ. ಅಲ್ಲಲ್ಲಿ ಎಲ್ಲಾ ರೀತಿಯಾದ ಒಂದು ಪ್ಲೇ ಗ್ರೌಂಡ್, ಆಟ ಆಡೋದು ಎಲ್ಲಾ ಕಡೆನೂ ಇದೆ. ಹೋಗಿ ಅಲ್ಲಿ ಬಿಡ್ರಿ ಮಕ್ಕಳನ್ನ. ರಸ್ತೆಲಿ ಏನಕ್ಕೆ ಬಿಡ್ತೀರಾ. ರಸ್ತೆಲಿ ಹೋಗ್ಬರೋರ್ನೆಲ್ಲ ಮಜಾ ಮಾಡ್ಬಿಟ್ಟು ಹೋಗಕ್ಕ ಬಿಡ್ತೀರಾ. ಏನ್ ನಾಯಿ ಒಂದೇನಾ. ಏನ್ ರಸ್ತೆಲಿ ಹೋಗಿದ ತಕ್ಷಣ ನಿನ್ ಮಗಳನ್ನ ಬಟ್ಟೆ ಬಿಚ್ಚಿ ಕಳ್ಸು ರೋಡಲ್ಲಿ. ಹಂಗೆ ಹೋಗಿ ಹಂಗೆ ವಾಪಸ್ ಬರ್ತಾಳ. ಎಂತ ಬಿಡ್ತೀರಾ. ಹೆಣ್ಮಕ್ಳನ್ನಾಗ್ಲಿ ಗಂಡ್ಮಕ್ಳನ್ನಾಗ್ಲಿ ರೋಡಲ್ಲಿ ಎಂತ ಬಿಡ್ತೀರಾ. ಇವಾಗೆಲ್ಲ ಎಷ್ಟು ಮುಂದುವರೆದಿದ್ದಾವೆ. ಮೊಬೈಲ್ಗಳಿದಾವೆ, ಮನೇಲಿ ಇರ್ದು ಟಿವಿ ಅದು ಇದು ಎಷ್ಟೋ ಸಾಮಾಜಿಕ ಒಂದು ಕಳಕಳಿ ಪ್ರೋಗ್ರಾಮ್ಗಳಿದೆ. ಕಳಿಸಿ ಅಂತದಕ್ಕೆ ಕಳಿಸಿ, ಮಕ್ಕಳನ್ನ ನಾಲೆಡ್ಜ್ ಬೆಳೆಸಿ. ಅದ್ ಬಿಟ್ಬಿಟ್ಟು ನೀವು ಮಿಣ್ಣತ್ರ ಕೇಸ್ಕೊಳಕ್ ರೂಮಲ್ಲಿ ಬಾಗ್ಲಾಕೊಂಡು ಮಕ್ಕಳನ್ನೇ ರೋಡ್ ಮೇಲೆ ಬಿಡ್ತೀರಾ ಸೂಳೆಗಳ. ನಿಮ್ ಜನ್ಮಕ್ಕಷ್ಟು ಬೆಂಕಿ ಅಕ್ಕ. ಒಂದು ಈ ಕಡೆ ಸರ್ಕಾರ ನೋಡ್ರೆ ನನ್ ಮಕ್ಳು ಗುಳುಮ್. ಈ ಕಡೆ ನೀವು ನೋಡ್ರೆ ಸೂಳೆಗಳ ಕಂಡ್ ಕಾಲೆತ್ತ ಸೂಳೆಗಳ. ನೀವು ನಿಮ್ ಮಕ್ಳನ್ನ ಶಾಡ ತರಕ ರೋಡಲ್ಲಿ ಬಿಡ್ತೀರಾ. ಕಚಡ ಮುಂಡೆಗಳ ರೋಡಲ್ಲಿ ಎಂತಕ್ರೆ ಬಿಡ್ತೀರಾ. ಗಂಡನ್ಗೆ ಎತ್ತಿಲ್ವಾ ನೀವು, ಮಿಂಡನ್ಗೆ ಎತ್ತಿದ್ದೀರಾ ಮಕ್ಕಳನ್ನ ರೋಡಲ್ಲಿ ಬಿಡೋದು. ಅಯ್ಯೋ ಡಾಗ್ ಬೈಟ್ ಆಗೋಯ್ತು. ಯಾಕೆ ಮಿಂಡ ಬೈಟ್ ಮಾಡೇ ಇಲ್ವಾ ನಿಮ್ನ. ನಿಮ್ ಮಿಂಡಂದಿರ್ ಬೈಟ್ ಮಾಡೇ ಇಲ್ವಾ ನಿಮ್ನ. ಸೂಳೆ ಮುಂಡೆಗಳ. ನಿಮ್ಮಿಂದಾನೇ ಪ್ರಕೃತಿ ನಾಶ ಆಗೋಗಿದ್ದು. ಇದು ಸಾಲದರಕ್ಕೆ ಎಲ್ಲೆಲ್ದಿರೋ ಜನ ಎಲ್ಲ ಅಲ್ಲಿ ನುಗ್ಬಿಟ್ರು. ಇಲ್ಲಿ ಸುಮಾರು 50-60 ವರ್ಷದಿಂದ ಇರೋಂಥ ಮರಗಳನ್ನ ಕಡಿದು ಬಿಟ್ರು. ಮರಗಳು ಎಲ್ಲ ನಾಶ ಆಗೋಯ್ತು. ಗಿಳಿಗಳು, ಪಕ್ಷಿಗಳು, ಕಾಗೆಗಳಿಗೂ ಯಾವ್ದಕ್ಕೂ ಜಾಗ ಇಲ್ದಿರ ಆಗೋಯ್ತು. ಅದು ಸಾಲದರಕ್ಕೆ ಈಗ ಮಹಲ್ಗಳು, ಬಿಲ್ಡಿಂಗ್ಗಳು, ದೊಡ್ಡ ಪ್ಯಾರಾಮೌಂಟ್ ಬಿಲ್ಡಿಂಗ್ಗಳು, ದೊಡ್ಡ ಅಪಾರ್ಟ್ಮೆಂಟ್ಗಳು. ಇನ್ನೆಲ್ಲಿ ಜಾಗ ಇರ್ತವೆ. ಮಕ್ಕಳನ್ನ ಆಟ ಆಡಕ್ ಬಿಡ್ಬೇಕು. ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲೂ ಪ್ಲೇ ಗ್ರೌಂಡು, ಸ್ವಿಮ್ಮಿಂಗ್ ಪೂಲು ಪ್ರತಿಯೊಂದು ಕಟ್ಟಿದಾರಲ್ವಾ. ನಿಮ್ ಮಕ್ಕಳನ್ನ ಅದ್ರ ಮುಖಾಂತರ ಬಿಡಿ, ಆಟ ಆಡ್ಲಿ ಬಿಡಿ. ಅದು ಬಿಟ್ಬಿಟ್ಟು ಮಿಂಡ್ರು ಗುಟ್ಟಿದ್ ಕಂಡೋನ್ ಗುಟ್ಟಿದ್ ಮಕ್ಕಳನ್ನ ತಗೊಂಬಂದ್ ರೋಡಲ್ಲಿ ಬಿಡ್ತೀರಾ. ಸ್ಕೂಲ್ ಕಳಿಸ್ತೀರಾ ಅಲ್ವಾ.
ಅಲ್ಲಿ ಬೇಕಾದಷ್ಟು ಆಕ್ಟಿವಿಟೀಸ್ ಇರುತ್ತಲ್ವಾ. ಮನೆಗ್ ಬಂದ್ರೆ ನಿಮ್ ಮನೆ ಮುಸ್ರೆ ತೊಳೆಗ್ ಬಿಡ್ರಿ, ನಿಮ್ ಮಕ್ಕಳನ್ನ ಕಲ್ಸ್ರಿ ಬುದ್ಧಿ. ನಾಳೆ ಗಂಡನ್ ಮನೆಗೆ ಹೋದ್ಮೇಲೆ ನೆಟ್ಟಗ್ ಬಾಳ್ತಾರ ಅವರು. ಇಲ್ಲಾಂದ್ರೆ 26 ಡೈವರ್ಸ್ಗಳು ತಗೊಂಡ್ ಬಂದ್ಬಿಟ್ಟು ಗಂಡನ್ ಊರ್ ಮೇಲೆ ಹರಾಜ್ ಹಾಕ್ಬಿಟ್ಟು ಬಂದು ಬದುಕ್ತಾರೆ ಸೂಳೆಗಳ. ನೀವೇನೆ ಬುದ್ಧಿಗಳು ಕಲ್ಸೋದು ನಿಮ್ ಮಕ್ಕಳಿಗೆ? ನೆಟ್ಟಗ್ ಬುದ್ಧಿ ಕಲ್ಸಿ, ಚಪ್ಲಿ ತಗೊಂಡು ಹೊಡೆದು ಬುದ್ಧಿ ಕಲ್ಸಿ ಕಚಡ ಮುಂಡೇರ. ಆ ತರ ಬಟ್ಟೆ ಹಾಕಕ್ ಬಿಡ್ತೀರಾ, ರೋಡ್ಗಳಲ್ಲಿ ಸಿಗರೇಟ್ ಹೊಡಿಯಕ್ ಬಿಡ್ತೀರಾ ಸೂಳೆಗಳ. ನೀವು ಮಾತ್ರ ತಿನ್ಬೇಕು, ನೀವು ಮಾತ್ರ ಕುಡಿಬೇಕು, ನೀವು ಮಾತ್ರ ದೆಂಗ್ಸ್ಕೊಂಡಿರ್ಬೇಕು. ಇಲ್ಲಿ ಬೀದಿಯಲ್ಲಿರೋ ಮಕ್ಕಳು ಗಾಳಿ ಕುಡ್ಕೊಂಡು ಬಿಸಿಲು ಅಲ್ಲಿ ಒಣಕೊಂಡು ನೀರು ನೆಲ್ದಿರ ರೋಡಲ್ಲಿ ಅನಾಥರಾಗಿದ್ದಾರೆ ಮಕ್ಳುಗಳು. ಕಚಡ ಮುಂಡೇರ, ನಿಮ್ಮಿಂದಾನೇ ಬಂದಿರೋದು ಇವತ್ತು ಸರ್ಕಾರ ಈ ಗತಿ. ಸುಳೆ ಮುಂಡೆಗಳ, ಲೋಕಲ್ ಹೆಂಗಸರುಗಳು, ಲೋಕಲ್ ಸುಳೆ ಮುಂಡೆಗಳು. ಎಲ್ಲ ಹೆಂಗಸರುಗಳು ನಾನು ಹೇಳ್ತಿಲ್ಲ, ಎಲ್ಲ ಒಳ್ಳೆ ಹೆಂಗಸರುಗಳು ಇದ್ದಾರೆ, ಒಂದ್ ಅಪ್ಪನ್ ಗುಟ್ಟಿರೋ ಹೆಂಗಸರುಗಳು ಇದ್ದಾರೆ. ಸಿಗ್ದವ್ನ್ ತುಣೆ ಗುಡ್ಸಿರೋ ಸುಳೆ ಮುಂಡೆಗಳ. ನೀವೇ ನಿಮ್ ಮಕ್ಕಳನ್ನ ರೋಡ್ ಮೇಲೆ ಬಿಡೋದು ಕಚಡ ಮುಂಡೇರ. ಶಾಟ ತರಿಯಕ ಬಿಡ್ತೀರಾ ರೋಡ್ ಮೇಲೆ ಸೂಳೆ ಮುಂಡೆಗಳ? ಮನೆ ಒಳಗಡೆ ಇಟ್ಕೊಳ್ಳಿ ನಿಮ್ ಮಕ್ಕಳನ್ನ. ಸ್ಕೂಲಿಂದ ಬಂದ್ಮೇಲೆ ನೆಟ್ಟಿಗೆ ಮನೇಲಿ ಕೆಲಸ ಮಾಡೋದು ಹೇಳ್ಕೊಡ್ರೆ, ಏನೋ ಜೊಮ್ಯಾಟೋ ಬುಕ್ ಮಾಡೋದು, ಸ್ವಿಗ್ಗಿಯಲ್ಲಿ ಬುಕ್ ಮಾಡೋದು, ದೆಂಗ್ ತಿನ್ನೋದು, ಮಲಗ್ಬಿಡೋದು ದರಿದ್ರ ಮುಂಡೆವಾ. ನೆಟ್ಟಿಗೆ 2 ಟೈಮು ಮಕ ತಿಕಾ ತೊಳ್ದು ಬುದ್ಧಿ ಕಲ್ಸ್ರಿ. ಚಪ್ಪಲಿ ತಗೊಂಡು ಹೊಡೆದು ನಿಮ್ ಮಕ್ಕಳಿಗೆ ಬುದ್ಧಿ ಕಲ್ಸ್ರಿ. ಒಳ್ಳೆ ಬುದ್ಧಿ, ಒಳ್ಳೆ ಸಂಸ್ಕೃತಿ ಕಲ್ಸ್ರಿ. ಎಷ್ಟು ಒಳ್ಳೊಳ್ಳೆ ಪದಗಳಿದಾವೆ ಕನ್ನಡದಲ್ಲಿ, ಎಷ್ಟು ಒಳ್ಳೆ ಸಂಸ್ಕೃತಿ ಪದಗಳಿದಾವೆ, ಒಳ್ಳೆ ಜಪಗಳಿದಾವೆ, ಮಂತ್ರಗಳಿದಾವೆ. ಒಳ್ಳೆ ಹೇಳಿ ಬುದ್ಧಿ ಕಲ್ಸ್ರಿ. ಅದ್ ಬಿಟ್ಬಿಟ್ಟು ಮಕ್ಕಳನ್ನ ಮಿಂಡ್ಗಾರನ್ ಬಂದ ತಕ್ಷಣ ಬಾಗ್ಲ ಹಾಕೊಂಡು ಮಕ್ಕಳನ್ನ ರೋಡ್ ಮೇಲೆ ಬಿಟ್ಬಿಡೋದು. ಡಾಗ್ ಬೈಟ್ ಆಯ್ತು, ಡಾಗ್ ಇದ್ಬಿಡ್ತು, ಡಾಗ್ ದೆಂಗ್ಬಿಡ್ತು. ನಿಮ್ಮ ಅಮ್ಮನ್ ದೆಂಗ್ಸ್ಕೊಳಕ್ ರೂಮ್ ಒಳಗಡೆ ನೀವು ಇರ್ತೀರಾ, ಮಕ್ಕಳನ್ನ ಏನ್ ಶಾಡ ತರಕ್ ಬಿಡ್ತೀರಾ? ಹೋಗ್ರಿ ನೀವು ಪಾರ್ಕ್ಗಳ್ಗೆ ಹೋಗ್ರಿ, ಕರ್ಕೊಂಡು ಹೋಗ್ರಿ, ವಾಕಿಂಗ್ ಮಾಡಿಸಿ, ಓದಿಸೋ ಟೈಮಲ್ಲಿ ಓದಿಸಿ, ಮಿಕ್ಕಿ ಟೈಮಲ್ಲಿ ಕೆಲ್ಸಕ್ಕೆ ಬಗ್ಸ್ರಿ. ನಿಮ್ಮನೇಲಿ ಕೆಲಸ ಬಗ್ಗಿಲ್ಲ ಅಂದ್ರೆ ಗಂಡನ ಮನೇಲಿ ಏನ್ ಗಂಡನ್ಗೆ ಹೋಗ್ಬಿಟ್ಟು ಅವ್ರೇನ್ ಅನ್ನ ಹಾಕ್ತಾರ ಅನ್ಕೊಂಡ್ರ? ಗಂಡನ್ಗೂ ಮಿಂಡನ್ ಹತ್ರನೇ ಹೋಗೋದವ್ರು. ಗಂಡನ್ ಮನೆಗೆ ಹೋಗಿ ಗಂಡನ ಹತ್ರ ಬಾಳಲ್ಲ, ಮಿಂಡನ್ ಹತ್ರನೇ ಹೋಗಿ ಬಾಳದ್ ನಿಮ್ ಮಕ್ಳುಗಳು. ಇವತ್ತು ಸೊಸೈಟಿಯಲ್ಲಿ ಬದುಕದ್ ಕಲ್ಸ್ರಿ. ಪ್ರತಿಯೊಂದು ಜೀವಕ್ಕೂ ಅದಕ್ಕೂ ಆಧಾರ ಅನ್ನೋದು ನಾವು ಮಾಡ್ಬೇಕು. ನಾವು ಮನುಷ್ಯರಾಗಿ ಹುಟ್ಟಿದೀವಿ, ನಾವು ಮನುಷ್ಯರಾಗಿ ಬದುಕ್ಬೇಕು. ಅವುಗಳಿಗೂ ಅರ್ಹತೆ, ಸ್ಥಾನ, ಮಾನ ಪ್ರತಿಯೊಂದು ಕೊಡ್ಬೇಕು ಅಂತ ಕಲ್ಸ್ಬೇಕು ನೀವು. ಅದ್ ಬಿಟ್ಬಿಟ್ಟು ಡಾಗ್ ಬೈಟ್, ಅಯ್ಯೋ ಆ ನಾಯಿ ಕಚ್ಬಿಡ್ತೀನಿ, ಶಾಡ ತಾರೀಕ ಸ್ಕೂಲಲ್ಲಿ ಓದ್ತೀರಾ? ನಾಲೆಡ್ಜ್ ಇಲ್ವಾ ನಿಮ್ಗೆ? ಕೆಲ್ಸ ಕಲ್ಸ್ರಿ ಮಕ್ಳಿಗೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೋಡಿ, ಹಳೆ ಕಾಲದಲ್ಲಿ ಹೇಳ್ತಿದ್ರು, ಒಂದು ತುತ್ತು ಊಟ ಮಾಡಕ್ ಮುಂಚೆ ತಪ್ಲೆಯಲ್ಲಿ ಬೇಯಿಸಿದ ತಕ್ಷಣ ತಗೊಂಡು ಕಾಗೆ ಗಿಟ್ ಬಾ ಅಂತ ಹೇಳೋರು. ನಮ್ಮ ಅಜ್ಜಿ ಎಲ್ಲ ಅದೇ ಹೇಳ್ಕೊಟ್ಟಿದ್ ನಮ್ಗೆ. ಅವ್ರು ಹೇಳ್ಕೊಟ್ಟಿದ್ದಾರೆ ಎಲ್ಲ ನಾವು ಬದುಕ್ತಿರೋದು. ಒಂದು ತುತ್ತು ಅನ್ನ ಬೇಯಿಸಿದ ತಕ್ಷಣ ಮೊದಲನೇದು ಎತ್ತು ಒಂದು ತುತ್ತು ಹಂಗೆ ಎತ್ತಿ ಇಡ್ತಾರೆ, ಮನೆ ದೇವ್ರಿಗೆ ಅಂತ ಇಡ್ತಾರೆ. ಇಟ್ಬಿಟ್ಟು ಅದನ್ನ ಅಂತ ಹೇಳಿ ಅದನ್ನ ಒಂದಿಡಿ ಒಂದ್ ಚಪಾತಿ ಸುಟ್ರಷ್ಟು, ಒಂದ್ ದೋಸೆ ಸುಟ್ರಷ್ಟೇ ಅದು ಕಾಗೆಗೆ ಹಾಕು, ಅದನ್ನ ಹಸುಗಿಟ್ಬಿಟ್ ಬಾ. ಮೊದಲನೇ ತುತ್ತು ಎಂಜಿಲ್ ಮಾಡ್ದಿರಾ. ಇವಾಗ ಬೇವಸಿಗಳ ಎಂಜಿಲ್ ಮಾಡಿ ಕಬಾಬ್ ಪೀಸ್ ಅದು ಆಳು ಮೂಳು ಎತ್ಕೊಂಡೋಗಿ ನಾಯಿಗೆ ಅದು ಹಾಕಿರೋದು ಪಟ್ನ ಪ್ಯಾಕೆಟ್ ತಿನ್ಕೊಂಡು ಆ ಹಸುಗಳು ಕವರ್ ಸಮೇತ ನುಂಗ್ಕೊಂಡು ಎಷ್ಟು ಅನಾಚಾರ ಮಾಡ್ತಾ ಇದ್ದೀರಾ. ಅದೆಲ್ಲ ನಿಮ್ಗೆ ಶಾಪ ಹೊಡಿಯೋದು. ಕರ್ಮ ರಿಟರ್ನ್ಸ್, ಕಾಲಾಯಿ ತಸ್ಮೈ ನಮಃ. ಕರ್ಮ ರಿಟರ್ನ್ಸ್ ಆಗುತ್ತೆ. ಒಳ್ಳೇದ್ ಮಾಡಿದ್ರೆ ಮಾತ್ರ ಒಳ್ಳೇದಾಗೋದು. ಕೆಟ್ಟದ್ ಮಾಡ್ಬಿಟ್ಟು ನನ್ಗೆ ಒಳ್ಳೇದಾಗ್ಲಿ ಅಂದ್ರೆ ಮಿಂಡ್ರು ಗುಡ್ದವ್ರ, ನಿಮ್ಗೆ ಒಳ್ಳೇದಾಗಲ್ಲ, ಒಳ್ಳೆ ಸಾವು ಬರಲ್ಲ, ಒಳ್ಳೇದಾಗಲ್ಲ, ಲಕ್ವ ಹೊಡಿಯುತ್ತೆ, ಇನ್ನು ಕುಷ್ರೋಗ ಬರುತ್ತೆ ನಿಮ್ಗೆಲ್ಲ. ಬೇವಸಿಗಳ ರೀತಿ ನೀತಿಯಾಗಿ ಬದುಕಿ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ಪ್ರತಿಯೊಂದಲ್ಲೂ ನಯ ನಾಜೋಕು ರೀತಿ ನೀತಿ ಇರುತ್ತೆ. ನಮ್ಮ ತನ ನಾವು ಬಿಟ್ಕೊಡ್ಬಾರ್ದು. ಮನುಷ್ಯರಾಗಿ ಹುಟ್ಟಿದೀವಿ. ಒಂದು ದೇಹದಲ್ಲಿ ನಮ್ಮ ಆತ್ಮ ಇದೆ ಅಂದ್ರೆ ಅದು ನ್ಯಾಯ, ಸತ್ಯ, ಧರ್ಮದಿಂದಾನೇ ಬದುಕ್ಬೇಕು. ಏಲ್ ತಿಂತೀವಿ ಅಂದ್ಬಿಟ್ಟು ಬಾಯಿ ಒಳಗಡೆ ಇಷ್ಟ ಬಂದಿದ್ ಏಲೆಲ್ಲ ತಿನ್ನೋದು. ಕಚಡ ಬೇವಸಿಗಳ, ನಿಮ್ಮಿಂದಾನೇ ಈ ಮಕ್ಕಳನ್ನ ಹುಟ್ಸುಡ್ಸ್ ರೋಡ್ ಮೇಲೆ ಬಿಟ್ಟಿದ್ದೀರಾ. ಡಾಗ್ ಬೈಟ್ ಅಂತೇಳಿ. ಕಚಡ ಬೇವಸಿಗಳ, ಇಂಗ್ಲಿಷ್ ಬರೋರು ನಾನು ಎಕ್ಕಡ ಸಮಾನ. ಬೇವಸಿಗಳ ಇಲ್ದೇ ಇರೋದೆಲ್ಲ ಮಾಡಿ ನಾಶ ಮಾಡ್ಬಿಟ್ರಿ. ಪ್ರಪಂಚನೇ ಪೂರ್ತಿ ಕರ್ಮ, ಪಾಪದ ಕೊಡ ತುಂಬಿಸ್ಬಿಟ್ರಿ. ಪಾಪದ ಡ್ರಮ್ಮೆ ತುಂಬಿಸ್ಬಿಟ್ರು. ಕೊಡ ಅಲ್ಲ, ಪಾಪದ ಕ್ಯಾಂಟ್ರೆ ತುಂಬಿಸ್ಬಿಟ್ರಿ ಸರ್ಕಾರ. ಅದ್ರಲ್ಲಿ ಮಿಟ್ಕಲಾಡಿ ಮುಂಡೆಗಳು ಇದಾವೆ. ಒಂದು ಮುಂಡೆಗಳು, ಒಂದು ನೆಟ್ಟಿಗೆ ಒಂದು ಅರ್ಶಿನ ಕುಂಕುಮ, ಒಂದು ಹೂವು ಬಳೆ ಏನು ಇಲ್ಲ.
ಮುಂಡ ಮೋಚ್ದಂಗೆ ಇವ್ರು ಇರೋದು, ಆ ಮಕ್ಳ ಮೇಲೆ ತಿಕ್ಕದ ಮೇಲೆ ಬಟ್ಟೆ ಇಲ್ದಿರೋ ರೋಡಲ್ಲಿ ಬಿಡೋದು. ಇನ್ನು ಊರಲ್ಲಿ ಇರೋ ಕರ್ದಕ್ಕೆ ಇದ್ದೀರಾ ಇನ್ನೇನು, ಹಂಗೆ ಮಾಲಿಶ್ ಮಾಡಿ ಕಣ್ಣಲ್ಲಿ ನೋಡ್ಕೊಂಡು ಅವ್ನ್ ಸಣ್ಣಾಗ ಹೋಗ್ತಾನೆ. ಎಲ್ಲ ಗಂಡಸ್ರನ್ನ ಹಾಳು ಮಾಡೋ ಬೇವಸಿ ಸೂಳೆಗಳ ನೀವು, ನಿಮ್ಮ ಮಕ್ಳನ್ನ ಹುಡ್ಸಿ ರೋಡ್ ಮೇಲೆ ಬಿಡೋ ಸೂಳೆಗಳ ನೀವು, ಕಂಡ್ಕಂಡವ್ರ ಜೀವನ ಹಾಳು ಮಾಡೋ ಸೂಳೆ ಮುಂಡೆಗಳು. ಇದಕ್ಕೆ ತಕ್ಕದಂಗೆ ಆ ಸರ್ಕಾರ ಮಿಂಡ್ರುಗುಟ್ಟಿದ ಸರ್ಕಾರ ನಮ್ಮನ್ ತಗೋ ಬಸ್ ಫ್ರೀ, ಅಲ್ಲೋ ಕೇಸ್ಕೋ ಇಲ್ಲೋ ಕೇಸ್ಕೋ, ಊರೇ ಸುತ್ತು ಫ್ರೀ ಫ್ರೀ ಫ್ರೀ. ಒಂದನ ನಯ ನಾಜೋಕಿದ್ಯಾ ಆಗುತ್ತೆ. ಹೆಂಗಸ್ರುಗಳ್ನ ನೋಡ್ರೆ ಹಂಗೆ ನಮ್ಮನ್ನ ಆಸಿಡ್ ಉಯ್ದು ಬಿಡ್ಬೇಕು ಅನ್ಸುತ್ತೆ. ತೋರ್ಸ್ಕೊಂಡು ಸೂಳೆಗಳು ಓಡಾಡೋದು, ಊರಲ್ಲಿ ಹೋಗೋನೆಲ್ಲ ಬಂದ್ಕೇರಿ ಅನ್ನೋ ತರ ಬಟ್ಟೆ ಹಾಕ್ತೀರಾ ಸೂಳೆಗಳ ನೀವು. ಗಂಡಸ್ರುಗಳು ಅವ್ರವ್ರ ಪಾಟ್ಗೆ ಅವ್ರವ್ರ ಹೆಂಡತಿ ಮಕ್ಕಳು ಮನೆ ಅಂತ ಇರ್ತಾರೆ. ಒಳ್ಳೆ ಗಂಡಸ್ರನ್ನ ಹಾಳು ಮಾಡೋ ಸೂಳೆಗಳು ನೀವು. ನಿಮ್ಮ ಮಕ್ಕಳಿಗೂ ಒಳ್ಳೆ ಬುದ್ಧಿ ಹೇಳ್ಕೊಡಲ್ಲ ನೀವು. ಕಣ್ಕೊಂಡವನ ಹತ್ರ ಹೋಗೋ ಸೂಳೆಗಳು ನೀವೆಲ್ಲ, ಬೇವಸಿ ಸೂಳೆ ಮುಂಡೇರ. ನಿಮ್ಮ ಮಕ್ಳಿಗೂ ಒಳ್ಳೆ ಬುದ್ಧಿ ಕೊಡಲ್ಲ. ಆ ಬೀದಿಯಲ್ಲಿರೋ ನಾಯಿಗಳಿಗಂತೂ ಒಳ್ಳೇದೇ ಮಾಡಲ್ಲ ನೀವು. ಬರ್ತಾ ಇದ್ದೀನಿರೋ, ಆ ಬೀದಿಯಲ್ಲಿರೋ ಅಂತ ನಾಯಿಗಳಿಗೆ ಒಳ್ಳೇದ್ ಮಾಡಲ್ಲ. ಇದರಲ್ಲಿ ಸಾಲ್ದಿರೋದಕ್ಕೆ ಈ ಸರ್ಕಾರ ಬೇರೆ ಬಿಟ್ಟಿ ಭಾಗ್ಯ, ಬಿರಿಯಾನಿ ಭಾಗ್ಯ, ಎರಡು ಹೊತ್ತು ಊಟ. ಅಯ್ಯೋ ಏನೇಂದ್ರಲ್ಲಿ ದುಡ್ಡು ಮಾಡ್ತೀರಪ್ಪ ಸ್ವಾಮಿ. ನನಗಂತೂ ಮೊನ್ನೆ ಒಂದು ಅಂಗಡಿ ಹತ್ರ ನಿಂತಿದ್ದೀನಿ, ಯಾವಳೊಬ್ಳು ಸಿಗರೇಟ್ ಹೊಡಿತಾ ಇದ್ದಾಳೆ ನನ್ನ ಮುಂದೆ. ನನಗೆ ಫುಲ್ ಉರಿ ಎತ್ಕೊಂಡ್ಬಿಡ್ತು. ನಾನು ನೋಡ್ದೆ ಒಂದು ನಿಮಿಷ, ಫುಲ್ಲು ಕೋಪ ಬಂದ್ಬಿಡ್ತು. ಪಕ್ಕದಲ್ಲಿ ಒಬ್ಬ ಇದ್ದ, ಆ ಬೋಳಿ ಮಗ ಗಾಂಡು ನನ್ನ ಮಗ, ಈ ಸೂಳೆಗೆ ಸಿಗರೇಟ್ ಅಂಟಿಸ್ತಾವ್ ನಿಂಗೆ. ಅವನೆಂತ ತಲೆ ಹಿಡ್ಕ ಇರ್ಬೇಕು, ಇನ್ನೆಷ್ಟು ತಲೆ ಹಿಡ್ಕೊಂಡು ತಿಂತಾನ ಅಂತ ತಿಳ್ಕೊಳ್ಳಿ. ಆ ಸೂಳೆ ನಾನಲ್ಲೇ ಶಂಡ ನನ್ನ ಮಗನೇ, ಗಾಂಡು ನನ್ನ ಮಗನೇ, ಕರ್ಕೊಂಡೋಗಿ ರೂಮಲ್ಲಿ ಮಜಾ ಮಾಡೋ. ಇದೇನೋ ಪಬ್ಲಿಕ್ ಪ್ಲೇಸ್ ಅಲ್ಲಿ, ಇದು ನಮ್ಮ ಕರ್ನಾಟಕ ಕಣೋ. ನಾವಿಲ್ಲಿ ಹುಟ್ಟು ಬೆಳೆದು ನಿಮ್ಮಂತ ಬೇವಸಿಗಳನ್ನ ನೋಡ್ಕೊಂಡು ಬದುಕಬೇಕನ್ನೋ ಹಣೆ ಬರೋ ನಮ್ದು ಕರ್ಮ. ಏಯ್ ಯಾಕಯ್ಯ ಅಂತವ್ರಿಗೆ ಸಿಗರೇಟ್ ಕೊಡ್ತೀಯ ಅಂದೆ. ನನ್ನ ವ್ಯಾಪಾರ ಮೇಡಮ್, ನಾನೇನ್ ಮಾಡ್ಲಿ, ಬೋರ್ಡ್ ಇಲ್ವಾ? ಯಾಕೆ ಪೊಲೀಸ್ ಅವರೆಲ್ಲ ಸಿಗರೇಟ್ ಹೊಡಿಯೋರ್ನ ಬಂದ್ ಹಿಡ್ಕೊಂಡು ಹೋಗ್ತಾರಲ್ವಾ, ಇವ್ರನ್ನ ಹಿಡ್ಸಿ ಕಳ್ಸು. ನೀನ್ ಮಾರು, ಸಿಗರೇಟ್ ಮಾರು, ಏನನ್ನ ಮಾಡಿ. ನೀನ್ ಅಂಗಡಿ ಮುಂದೆ ಸಿಗರೇಟ್ ಹೊಡಿಸ್ಬೇಡ, ಕಳ್ಸು. ಇಲ್ಲಿ ಟ್ಯೂಷನ್ ನಡೀತಿದೆ, ಎದುರುಗಡೆ ಪ್ಲೇ ಹೋಮ್ ಇದೆ, ಎದುರುಗಡೆ ಟ್ಯೂಷನ್ ನಡೀತಿದೆ. ಅದೇ ಪ್ಲೇ ಹೋಮ್ ಬೆಳಗ್ಗೆ ಪ್ಲೇ ಹೋಮ್, ಸಂಜೆ ಟ್ಯೂಷನ್ ನಡೀತಿದೆ. ಎದುರುಗಡೆ ಚಿಲ್ಡ್ರೆ ಅಂಗಡಿ. ಅಸ್ಲಿಗೆ ಫಸ್ಟ್ ಆಫ್ ಆಲ್ ನೀನ್ ಸಿಗರೇಟ್ ಮಾಡೋದೇ ತಪ್ಪು ಸ್ಕೂಲ್ ಎದುರುಗಡೆ, ಗೊತ್ತಾ ನಿಂಗೆ ಅಂತ ಹೇಳಿದ ತಕ್ಷಣ ಏನ್ ಮಾಡೋದು ಮೇಡಮ್ ನೋಡಿ, ಹೋಗೋ ಕರ್ಕೊಂಡು ಹೋಗೋ ಮೇಡಮ್, ಅವ್ರು ಕೋಪ ಮಾಡ್ಕೊಂಡವ್ರು ಹೋಗೋ ಅಂತ ಹೇಳ್ತಾನೆ. ಅವಾಗ ಅವನು ಕಮ್ ಲೆಟ್ಸ್ಕೋ, ನಾನು ಶಾಡ ತಾರೀಕು ನಿಮ್ ಇಂಗ್ಲೀಷ್. ನಾನು ಎಕಡ ಒಂದು ಸಂಸ್ಕೃತಿ, ಒಂದು ಕನ್ನಡ ನಾಡಿದು ಒಂದನ ನಾಜೋಕು ನಯ ಇದೆಯಾ? ಸಿಗರೇಟ್ ಹೊಡೆದು ಅವಳು ಹೆಂಗ್ ಸಿಗರೇಟ್ ಹೊಡ್ಬಿಟ್ಟು ನನ್ನ ಮಕ್ಕಕ್ಕೆ ಬಿಡಕ್ ಬರ್ತಾಳೆ ಸೂಳೆ ಮುಂಡೆ. ಒಂದ್ ನಿಮಿಷ ಅವಳು ಇದ್ದಿದ್ರೆ ಅರ್ಧಾಕ್ಬಿಡ್ತಾ ಇದೆ ಅವಳು ನಮ್ಮನ್. ಈ ನೋಡಿ, ಎಲ್ಲ ಕಡೆನೂ ನಾವು ನಮ್ಮ ತನ ಉಳಿಸ್ಕೊಬೇಕು, ನಮ್ಮ ತನ ನಾವು ಹಾಳು ಮಾಡ್ಕೊಬಾರ್ದು. ನಮ್ಮ ತನ ನಾವೇ ಬಿಟ್ಕೊಟ್ರೆ ನಮ್ಮ ಮನೇಲಿ ಬಂದು ಇನ್ನೊಬ್ಬ ಬರ್ತಾನೆ. ನಾವೇ ಬಿಟ್ಕೊಟ್ರೆ ನಾವು ಕರೆಕ್ಟಾಗಿ ಬದುಕಬೇಕು. ಅಂದರೆ ನಮ್ಮ ಒಂದು ಕರ್ನಾಟಕ ಇದು. ಈ ಕರ್ನಾಟಕದಲ್ಲಿ ನಮ್ಮ ಒಂದು ನೆಲ, ಜಲ, ಪ್ರಾಣಿ, ಪಕ್ಷಿ ಪ್ರತಿಯೊಂದಕ್ಕೂ ರೀತಿ ನೀತಿ ಇದ್ದಾವೆ. ಈ ಬಿಕಾರಿಗಳು ಊರು ಬಿಟ್ಟು ಊರು ಬಂದಿರ್ತಾರೆ. ಅದೇ ಅವ್ರ ಊರುಗಳಲ್ಲಿ ಮಾಡಲಿ, ಅವ್ರ ಮನೆಗಳಲ್ಲಿ ಮಾಡಲಿ, ಅವ್ರ ಅಪ್ಪ ಅಮ್ಮ ಅವ್ರ ರಿಲೇಷನ್ ಬಂಧು ಬಳಗದ ಮುಂದೆ ಸಿಗರೇಟ್ ಹೊಡ್ಕೊಂಡು ಮಾಡಲಿ. ಅವ್ರು ಬೇಕಾಗಿದೆ ರೋಡ್ ಮೇಲೆ ಉಡ್ಸ್ಬಿಟ್ಟು ಅವ್ರು ಮಾಡಲಿ. ಇಲ್ಲೆಲ್ಲ ನಮ್ಮ ಮಕ್ಳುಗಳು ಕಲಿತಾರೆ, ಅದೆಲ್ಲ ಕೆಟ್ಟದ್ದು ಕಲಿತಾರೆ, ಒಳ್ಳೇದಾಗಿ ಬದುಕಲ್ಲ. ಆಲ್ರೆಡಿ ನಾಶವಾಗಿ ಹೋಗಿದೆ. ಏನಾಗುತ್ತೆ ಸಿಗರೇಟ್ ನಾನು ಹೊಡೆದ್ರೆ, ಏನಾಗುತ್ತೆ ನಾನು ಎಣ್ಣೆ ಹೊಡೆದ್ರೆ, ಏನಾಗುತ್ತೆ ನಾನು ಮೆಂಡನ್ ಜೊತೆ ಹೋದ್ರೆ ಅಂತೆಲ್ಲ ಹೋಗೋರೆಲ್ಲ ಬೀದಿಗೆ ಬರೋದು. ಎಲ್ಲೂ ಹೋಗಲ್ಲ. ಪ್ರತಿಯೊಂದಕ್ಕೂ ಒಳ್ಳೇದು ಎಷ್ಟಿರುತ್ತೋ ಅಷ್ಟು ಕೆಟ್ಟದಿರುತ್ತೆ. ಆದರೆ ಎಷ್ಟು ಕೆಟ್ಟದಿರುತ್ತೋ ಅದರಿಂದ ಇನ್ನೆಷ್ಟು ದೊಡ್ಡ ಕೆಟ್ಟದಿರುತ್ತೆ. ಯೋಚನೆ ಮಾಡಿ. ಒಳ್ಳೇದಾಗಿ ನಡ್ಕೊಳೋರ್ಗೇನೆ ಕಾಲ ಇಲ್ಲ ಅಂತಾರೆ, ಆದರೆ ಅದಕ್ಕಿಂತ ಕೀಳಾಗಿ ನಡ್ಕೊಳೋರ್ಗೆ ಏನು ಸಿಗುತ್ತೆ ರಿಸಲ್ಟ್ ತಿಳ್ಕೊಳ್ಳಿ, ಎಲ್ಲೂ ಹೋಗಲ್ಲ. ಆದರೆ ಇದು ಒಂದು ನನಗೆ ಅಸಹ್ಯ ಆಗಿರೋದಂದ್ರೆ, ಈ ಬಿಟ್ಟಿ ಭಾಗ್ಯ ಬೀದಿನಾಗ ಊಟ ಹಾಕೋದು, ಅದು ಟೆಂಡರ್ ಹಾಕೊಂಡು ಅದೆಷ್ಟು ಕೋಟಿ ನುಂಗಿದಾರೋ ಅದೆಲ್ಲ ಇಲ್ಲೇ ಕಕ್ಕಬೇಕು. ಮತ್ತೆ ಅವರೆಲ್ಲ ರಾಜಕೀಯ ವ್ಯಕ್ತಿಗಳೆಲ್ಲ ಚಿಕನ್ ಆಗಬೇಕು. ಯಾಕಂದ್ರೆ ನಾವೆಲ್ಲ ಆ ಚಿಕನ್ನ ತಗೊಬಂದು ಕುಯ್ದು ನಮ್ಮ ನಾಯಿಗಳಿಗೆ ಹಾಕಕ್ಕೆ ಅವರೆಲ್ಲ ಮತ್ತೆ ರಾಜಕೀಯ ವ್ಯಕ್ತಿಗಳಾಗಬೇಕು. ಅವ್ರು ಮತ್ತೆ ಕೋಳಿ ಆಗ್ಬೇಕು. ಯಾಕೆ ಅಂದ್ರೆ ರಾಜಕೀಯ ವ್ಯಕ್ತಿಗಳೆಲ್ಲ ಕೋಳಿ ಆಗ್ಬೇಕು. ಅವಾಗ ತಾನೇ ನಾವೆಲ್ಲ ಕಬಾಬ್ ಚೆನ್ನಾಗಿ ಈರುಳ್ಳಿ ಹಾಕೊಂಡು ತಿನ್ನಕ್ಕಾಗೋದು. ಅವ್ರಿಗೆಲ್ಲ ನಾವು ತಿನ್ಬೇಕು. ಅವ್ರನ್ನೆಲ್ಲ ನಾವು ಇವಾಗ ಸೀಟಲ್ಲಿದ್ದಾರೆ, ನಾವೆಲ್ಲ ಅವ್ರಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ.
ಅವ್ರು ಯಾವಾಗ ಅವ್ರ ಪಾಪದ ಕೂಡ ಎಷ್ಟಾಗುತ್ತೋ ಅಷ್ಟು ಬಿರಿಯಾನಿ ಭಾಗ್ಯ, ಇನ್ನೊಂದು ಭಾಗ್ಯ, ಮತ್ತೊಂದು ಭಾಗ್ಯ, ಚೆನ್ನಾಗಿ ತಿನ್ರಿ 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 ತಿನ್ರಿ, ಇನ್ನೂ ಓಟ್ ಹಾಕೋಣ, ಎಲ್ಲ ಓಟ್ ಹಾಕೋಣ, ಚೆನ್ನಾಗಿ ದುಡ್ಡು ಮಾಡ್ರಿ. ನೆಕ್ಸ್ಟ್ ನೀವೆಲ್ಲ ಕೋಳಿ ಹಾಕ್ತೀರಾ, ನಮ್ಮ ಮನೆ ಮುಂದೆ ಚಿಕನ್ ಅಂಗಡಿ ಕೋಳಿ ಹಾಕ್ತೀರಾ. ಆ ಕೋಳಿಗಲ್ಲಿ ರಾಜಕೀಯ ಸಿದ್ದರಾಮಯ್ಯಿಂದ ಹಿಡಿದು ಯಾವ್ಯಾವ ರಾಜಕೀಯ ವ್ಯಕ್ತಿಗಳೆಲ್ಲ ಬರ್ತಾರೆ. ಅದನ್ನ ಕೋಳಿ ತಗೊಂಡು ನಾವು ಕೋಳಿ ಸಾರು ಮಾಡಿ ತಿಂತೀವಿ, ಮುದ್ದೆ ಹಾಕೊಂಡು ತಿಂತೀವಿ, ಕಬಾಬ್ ಮಾಡ್ತೀವಿ. ಕೋಳಿನ ಕಟ್ ಮಾಡಿ ಎಲ್ಲ ನಮ್ಮ ಮನೇಲಿರೋ ನಾಯಿ ಮರಿಗಳಿಗೆಲ್ಲ ಹಾಕ್ತೀವಿ, ಬೀದಿ ನಾಯಿಗಳಿಗೆಲ್ಲ ಹಾಕ್ತೀವಿ. ಇದೇ ರಾಜಕೀಯ ವ್ಯಕ್ತಿಗಳಿಗೆಲ್ಲ ನೆಕ್ಸ್ಟ್ ಜನ್ಮ ಪುನರ್ಜನ್ಮ ಇಲ್ಲ. ನಿಮಗೆಲ್ಲ ನೆಕ್ಸ್ಟ್ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಪುನರ್ಜನ್ಮ ಇಲ್ಲ, ಇದೇ ಸತ್ಯ. ನಿಮ್ಗೆಲ್ಲ ನೆಕ್ಸ್ಟು ಚಿಕನ್ ಅಂಗಡಿಯಲ್ಲಿರೋ ಕೋಳಿಗಳ ಜನ್ಮ ಬರುತ್ತೆ. ಏನ್ ನೀವು ಮಾಡಿಟ್ಟಿರ ಆಸ್ತಿ ಎಲ್ಲ 30 ತಲೆಮಾರು ತಿಂತಾರೆ, ಆದ್ರೆ ನೀವು ತಿನ್ನಲ್ಲ. ನಿಮ್ ಆಯುಷು ಬೆಳೆಯಲ್ಲ, ನಿಮ್ಗೆ ಒಳ್ಳೇದೇ ಆಗಲ್ಲ. ಯಾಕೆಂದ್ರೆ ನೀವು ಮಾಡಿರೋ ಕರ್ಮ ಅಷ್ಟು ಇದಾವೆ. 30 ವರ್ಷಕ್ಕಾಗಷ್ಟು ತಲೆಮಾರು ತಿನ್ನಷ್ಟು ಹಣ ಮಾಡಿದಿರಲ್ಲ, ಅಷ್ಟು ಕರ್ಮ ಇದಾವೆ. ಆ ಕರ್ಮ ಎಲ್ಲ ನೀವು ಚಿಕನ್ ಅಂಗಡಿಗೆ ನಿಮ್ಮ ಜನ್ಮ ಅಲ್ಲಿ ಬಂದಾಗ ನಿಮ್ಮ ಪಾವನ ಆಗ್ತೀರಾ. ಅದವರೆಗೂ ತುಂಬಿಸ್ಕೊಳ್ಳಿ, ಎಷ್ಟೆಷ್ಟಾಗುತ್ತೋ ತುಂಬಿಸ್ಕೊಳ್ಳಿ. ಕಾಲಾಯಿ ತಸ್ಮೈ ನಮಃ, ಕಾಲನೇ ಉತ್ತರ ಕೊಡುತ್ತಿದ್ದಕ್ಕಲ್ಲ. ನನಗೆ ಒಂದು ಡೌಟು, ಈ ರಾಜಕೀಯ ವ್ಯಕ್ತಿಗಳು ಒಬ್ಬೊಬ್ಬನೇ ಸಾಯೋವಾಗ ನಾನು ಅನ್ಕೊತಾ ಇದ್ದೆ, ನಮ್ಮನೆ ಚಿಕನ್ ಅಂಗಡಿಗೆ ಇವರು ಚಿಕನ್ ಆಗಿ ಬಂದ್ಬಿಡ್ಲಪ್ಪ ಅನ್ಕೊಂತಿದ್ದೆ. ಯಾಕೆಂದರೆ ಅವ್ರನ್ನ ಕುಯ್ದು ರಕ್ತನೆಲ್ಲ ನೆಲಕ್ಕೆ ಚೆಲ್ಲಿ ಅದನ್ನ ಮಾಂಸ ತುಂಡು ಹೊಡೆದು ಚಿಕನ್ ಅಂಗಡಿಯಲ್ಲಿ ಕವರ್ಗೆ ಹಾಕಿ ಕೊಡ್ತಾರೆ. ಅದನ್ನ ತಂದು ನಾವು ಬೇಯಿಸಿ ವೆರೈಟಿ ಮಸಾಲೆ ಹಾಕ್ಕೊಂಡು ತಿಂತೀವಿ. ಯಾಕೆ ಈ ಕೋಳಿಗಳಿಗೆಲ್ಲ ಇಷ್ಟು ಕಷ್ಟ? ಯಾಕೆ ಈ ಕೋಳಿಗಳು ಇಷ್ಟು ನರಳಾಡ್ತವೆ? ಯಾಕೆ ಹಿಂಗೆ ಕೂಡಾಕ್ತಾರೆ? ಯಾಕೆ ಹಿಂಗಾಗ್ತವೆ? ನನಗೆ ಈಗ ಗೊತ್ತಾಗ್ತಾ ಇದೆ. ಅದು ನೋಡಿ, ನನಗೆ ಇವಾಗ 40 ವರ್ಷ ಆದಮೇಲೆ ನನಗೆ ಗೊತ್ತಾಗ್ತಾ ಇದೆ ಇದು ಏನಕ್ಕೆ ಅಂದರೆ, ಇವ್ರು ಮಾಡಿರ್ತಕ್ಕಂಥ ಸೀಟಲ್ಲಿರೋಗ ರಾಜಕೀಯವಾಗಿ ಮಾಡಿರ್ತಕ್ಕಂಥ ದೋಷ ಇವಾಗ ಹೊಡಿತಾ ಇದೆ ಅವ್ರಿಗೆ. ಆಗ್ಲಿ ಎಷ್ಟೆಷ್ಟು ಮಾಡ್ತೀರೋ ಮಾಡಿ ನಾಯಿ ಊಟ ತಿಂತಾ ಇದ್ದೀರಲ್ಲ, ನೀವೆಲ್ಲ ನಾಯಿಗಳಿಗೆ ಊಟ ಹಾಕ್ತೀರಾ. ಯಾಕೆಂದ್ರೆ ನೀವು ಚಿಕನ್ ಆಗಿ ಹುಟ್ಟೋದು, ನೆಕ್ಸ್ಟ್ ಕೋಳಿಗಳಾಗೆ ಹುಟ್ಟೋದು. ನಾಯಿ ಊಟ ತಿಂತಾ ಇದ್ದೀರಲ್ಲ, ದೊಡ್ಡ ಹೆಸರುಗಳು, ಬ್ಯಾನರ್ಗಳು, ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನೀವುಗಳು ಮಾಡೋ ಕೆಲಸ ಬಿಡ್ರಿ, ಕಾಲೇಜ್ ಸ್ಟೂಡೆಂಟ್ಗಳಿಗೆ ಕೊಡ್ರಿ. ರಾಜಕೀಯಗಳಿಗೆಲ್ಲ ಸತ್ತೋದು ಬಿದೋದು ಬದನೆಕಾಯಿ ನನ್ನ ಮಕ್ಕಳ. ನೀವು ಒಂದು ಏನು ಪ್ರಯೋಜನ? ಯೂತ್ಗಳಿಗೆ ಕೊಡಿ, ಯೂತ್ಗಳಿಗೆ ಸೀಟ್ ಕೊಡಿ, ಆವಾಗ ಕೆಲಸ ಕೊಡ್ತಾರೆ ಯೂತ್ಗಳು. ಚಿಕ್ಕವ್ರು ಕೊಡಿ. ಎಲ್ಲ ವಯಸ್ಸಾದ ಮುದುಕರು, ಶುಗರ್ ಪೇಷಂಟು, ಥೈರಾಯ್ಡು, ಹಾರ್ಟ್ ಅಟ್ಯಾಕು, ದೊಡ್ಡ ರೋಗ ಇರೋವ್ರೆ ಸೀಟಲ್ಲಿ ಕೂತ್ಕೊಂಡ್ರೆ ಇನ್ನೇನಾಗುತ್ತೆ? ಇನ್ನೇನಾಗುತ್ತೆ? ಕೊಡಿ, ಯೂತ್ಗಳಿಗೆ ಕೊಡಿ ಸೀಟು. ಯೂತ್ಗಳು ಲೀಡರ್ ಮಾಡಿ, ಯೂತ್ಗಳು ಬನ್ನಿ ಸೀಟ್ಗಳಿಗೆ. ಅವರು ನಮ್ಮ ದೇಶ ಆಳ್ಬೇಕು. ಬಿದ್ದೋದ್ ಬದನೆಕಾಯಿಗಳು ನೀವು ಕುತ್ಕೊಂಡು ಏನ್ರ ಮಾಡ್ತೀರಾ? ಆಸ್ತಿ ಅಷ್ಟೇ ಮಾಡಕ್ಕಾಗುತ್ತೆ. ನಿಮ್ ತಾಕತ್ತಿದ್ರೆ ಕೆಲಸ ಮಾಡಕ್ಕಾಗುತ್ತಾ? ನಿಮ್ಗೆ ಶಾಟನೂ ಆಗಲ್ಲ. ನಿಮ್ಗೆ ತಾಕತ್ ಬೇಕಂದ್ರೆ ಯೂತ್ಗಳಿಗೆ ಕೊಡಿ. ಒಂದೊಂದು ಕಾಲೇಜಲ್ಲೂ ಸೀಟ್ಗಳು ಕೊಡಿ. ರಾಜಕೀಯಕ್ಕೆ ಬರ್ಲಿ, ಅವರು ಬರ್ಲಿ, ಪ್ರತಿಯೊಬ್ರು ಸಣ್ಣ ವಯಸ್ಸಲ್ಲಿರೋರು ಬರ್ಲಿ, ಯೂತ್ಗಳು ಬರ್ಲಿ, ಎಲ್ಲ ವಯಸ್ಸಲ್ಲಿರೋರ್ಗೆ ಕೊಡಿ. ಆಗ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಬಿಟ್ಟು ಸತ್ತೋದು ಬದನೆಕಾಯಿಗಳು ಕೊಟ್ರೆ ಏನಾಗುತ್ತೆ? 50 ನಾಳೆ ಸಾಯ್ತಾರೆ. ಆಸ್ತಿ ಅಷ್ಟೇ ಮಾಡಕ್ಕಾಗುತ್ತೆ. ಅವ್ರ ಕೆಲಸ ಮಾಡಕ್ ಯೋಗ್ಯತೆ ಇದೆಯಾ? ಚಾನ್ಸೇ ಇಲ್ಲ. ನಮ್ಮ ಪ್ರಾಣ ಚಾನ್ಸೇ ಇಲ್ಲ. ಯಾಕೆಂದ್ರೆ 99% ಅವರು ಲೈಫ್ ಎಲ್ಲ ನೋಡಿರ್ತಾರೆ. ಅವ್ರಿಗೆ ಲೈಫಲ್ಲಿ ಗೊತ್ತಿರೋದು ಒಂದೇ, ದುಡ್ಡು ಮಾಡೋದು. ಅದರಿಂದ ಪಾಪ ಪುಣ್ಯ ಎಲ್ಲ ನಾಶ. ಕೊಡಿ, ಯೂತ್ಗಳಿಗೆ ಕೊಡಿ. ಒಂದೊಂದು ಕಾಲೇಜ್ಗೂ ಇಂತಿಂಥ ಕಾಲೇಜ್, ಇಂತಿಂಥ ಗೌರ್ಮೆಂಟ್ ಸ್ಕೂಲಲ್ಲಿ ಇರೋರು 10th ಆದ್ಮೇಲೆ 18th ಆಗಿರುತ್ತೆ ಅಂತ 18 ಆಗಿರೋಂಥ ಮಕ್ಕಳಿಗೆ ರಾಜಕೀಯದಲ್ಲಿ ಸೀಟ್ ಕೊಡಿ. ನಮ್ಮ ದೇಶನ ಆಳ್ತಾರೆ. ಗೌರ್ಮೆಂಟ್ ಸ್ಕೂಲು, ಸರ್ಕಾರಿ ಸ್ಕೂಲಲ್ಲಿ ಓದಿರೋ ಮಕ್ಕಳು ಆಗ್ಲಿ ಈ ಸತಿ ರಾಜಕೀಯ, ಅವರು ರಾಜಕೀಯ ಆಡ್ಲಿ, ನಮ್ಮ ದೇಶನ ಮುಂದುವರ್ಸ್ತಾರೆ. ನೀವೆಲ್ಲ ಬಿಕಾರಿ ಮುದುಕ್ ನನ್ನ ಮಕ್ಕಳ, ತಾತ್ ನನ್ನ ಮಕ್ಕಳ, ಎದೋಳ್ದಾರ ಪಂಚೆ ಉಟ್ಕೊಂಡ್ಬಿಟ್ಟು ನೀವು ಬಂದು ಸೀಟಲ್ಲಿ ಕುಟ್ಕೊಂಡು ನೀವು ನಿಮ್ಮ ಜನ್ಮಕ್ಕೆ ನಾಯಿ ದುಡ್ಡು ತಿಂತೀರಾ, ನಾಯಿ ಏಲು ತಿಂತೀರಾ. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ಮಾತಾಡ್ ನಮ್ಗೆ ಅಸಹ್ಯ ಆಗುತ್ತೆ. ಆದ್ರೆ ಮಾತ್ರ
ಒಂದು ಕಾನ್ಫಿಡೆನ್ಸು, ನಾನ್ ಖುಷಿಯಾಗಿ ಹೇಳೋದು ಒಂದೇ ಅಂದ್ರೆ, ರಾಜಕೀಯ ವ್ಯಕ್ತಿಗಳೆಲ್ಲ ಚಿಕನ್ ಹಾಕ್ತೀರಾ. ನೀವು ಚಿಕನ್ ಆಗಿದ ತಕ್ಷಣ ನಮ್ಮ ಮನೆ ಮುಂದೆ ಇರೋ ಚಿಕನ್ ಅಂಗಡಿಗೆ ಬರ್ತೀರಾ, ನಾವು ಕೋಳಿ ಕುಯಿಸ್ತೀವಿ, ಅದೇ ಕೋಳಿನಲ್ಲಿ ತಂದು ಬೀದಿ ನಾಯಿಗಳಿಗೆ ಬಿರಿಯಾನಿ ಮಾಡಾಕ್ತೀವಿ. ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ. ಇದೇ ಚಿಕನ್ ಅಂಗಡಿಯಲ್ಲಿ ಕೋಳಿಗಳು ಮಾಡಿ ಬೀದಿ ನಾಯಿಗಳಿಗೆಲ್ಲ ಊಟ ಹಾಕ್ತಿವಿ, ನಾವೆಲ್ಲ ಕಬಾಬ್ ತಿಂತೀವಿ, ನಮ್ಮನೇಲಿರೋ ಮರಿಗಳಿಗೆಲ್ಲ ಊಟ ಹಾಕ್ತಿವಿ. ಇದಂತ ನಿಜ ಕಾನ್ಫಿಡೆನ್ಸ್ ಆಗಿದೆ ನನಗೆ. ಯಾಕೆ ಅಂದ್ರೆ ಅಷ್ಟು ಊಟ ನೀವು ತಿಂತಾ ಇದ್ದೀರಾ ರೋಡ್ ನಾಯಿಗಳು. ಎಲ್ಲ ಕಡೆ ನಾಯಿಗಳು ಇರಿಸ್ಬಿಟ್ಟು ಬಿರಿಯಾನಿ ಭಾಗ್ಯ ಎಲ್ಲಿ ಹಾಕ್ತೀರಾ? ನೀವೇ ತಿಂತೀರಾ, ನಿಮ್ಮ ಹೆಂಡತಿ ಮಕ್ಕಳೇ ತಿಂತಾರೆ, ನಿಮ್ಮ ಮನೇಲಿ ಎಷ್ಟು ತುಂಬಿಸ್ಕೊಂತೀರಾ ಪಾಪದ ಕೂಡ. ಅಂದ್ರೆ ನಮ್ಗೊಂದು ಮಾತ್ರ ಫುಲ್ ಖುಷಿ ಆಗ್ತದೆ, ನೆಕ್ಸ್ಟ್ ನೀವು ಚಿಕನ್ ಅಂಗಡಿಯಲ್ಲಿರೋ ಚಿಕನ್ ಆಗೋದು. ಸ್ನೇಹಿತರೆ ಧನ್ಯವಾದಗಳು. ನಾನು 5:15 ಹೊರಗಡೆ ಎಮರ್ಜೆನ್ಸಿಯಾಗಿ ಹೋಗ್ಬೇಕು. ನೆಕ್ಸ್ಟ್ ಒಂದು ಲೈವಲ್ಲಿ ಬರ್ತೀನಿ.